ಇದರಲ್ಲಿ ಲಿಂಫ್ಯಾಟಿಕ್ಸಲ್ಲಿ ಭಾಳ ಬೇಗ ಇದು ಹರಡುತ್ತೆ. ಲಿಂಫ್ಯಾಟಿಕ್ ಅಂದರೆ ದುಗ್ಧ ರಸ ನಾಳಗಳಂತ ಹೇಳ್ತೀವಿ, ಅಲ್ಲಿದ್ರಿಂದ ಕೂಡ ಇದು ಹರಡೋದ್ರಿಂದ ಕಂದೋಡಿ ಅಂತ ಹೇಳ್ತಾರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ, ಕ್ರೈಟ್ ಅಂತ ಹೇಳ್ತೀವಿ ನಾವು, ಕಟ್ಟಾವು ಅಂತ ಕೂಡ ಹೇಳ್ತಾರೆ, ನಾಗರಹಾವು ಹಾಗೂ ಕಾಳಿಂಗ ಸರ್ಪ ಹಾಗೂ ವೈಪರ್ ಅಥವಾ ಮಂಡಲದಾವು ಅಂತ ಹೇಳ್ತೀವಿ. ಒಂದು ವೇಳೆ ವಿಷಕಾರಿ ಹಾವೇ ಕಚ್ಚಿದ್ದೇ ಆದಲ್ಲಿ ಓಡಾಡಬಾರ್ದು. ಓಡಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ದಾರವನ್ನು ಕಟ್ಟಿದಾಗ ನಾವು ಒಂದು ಚಿಕ್ಕ ಕಡ್ಡಿಯನ್ನು ಪಾಸ್ ಮಾಡಿದರೆ ಕಟ್ಟಿದ ಜಾಗದಲ್ಲಿ. ಕಳೆದ ಹಲವಾರು ದಿನಗಳಿಂದ ಹಾವಿನ ಚಿತ್ರವುಳ್ಳ ಒಂದು ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು. ಆ ಪೋಸ್ಟರ್ನಲ್ಲಿ ಯಾವ ಮೆಸೇಜ್ ಇತ್ತಪ್ಪ ಅಂದರೆ, ನೀವು ಹಾವಿನ ಕಡಿತಕ್ಕೆ ಯಾರಾದರೂ ಒಳಗಾದರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ಹಾವಿನ ಕಡಿತಕ್ಕೆ ಒಳಗಾದರೆ 108ಗೆ ಕರೆ ಮಾಡಿ ಅಂತ, ಆಗ ಅವರು ಮನೆಗೆ ಬಂದು ಟ್ರೀಟ್ಮೆಂಟ್ ನೀಡ್ತಾರೆ ಅಂತ ಒಂದು ಮೆಸೇಜ್ ಹರಿದಾಡ್ತಾ ಇತ್ತು. ಹಾಗಾದರೆ ಆ ಮೆಸೇಜ್ ಎಷ್ಟು ಅಸಲಿ, ಎಷ್ಟು ಸುಳ್ಳು, ಅಥವಾ ಅದು ಆ ಮೆಸೇಜ್ ಏನಿದೆ ತಪ್ಪ, ಎಲ್ಲದರ ಕುರಿತು ಮಾತನಾಡೋಕೆ ಇವತ್ತು ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾದ ಡಾಕ್ಟರ್ HR ತಿಮ್ಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಿಮ್ಮ ಗಮನಕ್ಕೆ ಕೂಡ ಬಂದಿರ್ಬೋದು, ಒಂದು 108ಗೆ ಕರೆ ಮಾಡಿದರೆ ಹಾವಿನ ಕಡಿತಕ್ಕೆ ಒಳಗಾದವರಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಈ ಮೆಸೇಜ್ ಎಷ್ಟು ನಿಜ, ಇದು ಸುಳ್ಳ ನಿಜ? ಎಲ್ಲ ನಾನು ಸಾರ್ವಜನಿಕ ಬಂಧುಗಳಿಗೆ ಈ ಮೂಲಕ ಸ್ಪಷ್ಟಪಡಿಸೋದಕ್ಕೆ ಇಚ್ಛೆ ಪಡ್ತೇನೆ. ASP ಅಥವಾ ಹಾವು ಕಡಿತದ ಏನಿದು ಚುಚ್ಚುಮದ್ದು, ಆ್ಯಂಟಿಡೋಟ್ ಅಂತ ನಾವೇನು ಹೇಳ್ತೀವಿ, ಈ ಚುಚ್ಚುಮದ್ದನ್ನು ನಾವು ಎಲ್ಲ ಸಾಂಸ್ಥಿಕವಾಗಿ ಕೊಡುವಂಥ ಚುಚ್ಚುಮದ್ದು. ಅಂದರೆ ಹಾವು ಕಡಿತದ ಪ್ರಕರಣಗಳು ಬಂದಾಗ, ವಿಶೇಷವಾಗಿ ವಿಷಕಾರಿ ಹಾವುಗಳಿಂದ ಯಾವುದೇ ವ್ಯಕ್ತಿ ಕಡಿತಕ್ಕೆ ಒಳಗಾದಲ್ಲಿ ಅವರನ್ನು ಕೂಡಲೇ ಹತ್ತಿರದ ಆಸ್ಪತ್ರೆಗಳಿಗೆ ಸಾಗಿಸಬೇಕು. ಈ ಜಾಲತಾಣದ ಸಂದೇಶ ಏನಿದೆ, ಹಾವಿನ ಚಿತ್ರವನ್ನಿಟ್ಟು ಹಾಗೂ ASP ಇಂಜೆಕ್ಷನ್ ಇಟ್ಟು ಕೊಟ್ಟಿರೋದು ಸರಿ, ಆದರೆ ಈ ಚುಚ್ಚುಮದ್ದನ್ನು ಕೇವಲ ಆಸ್ಪತ್ರೆಗಳಲ್ಲಿಯೇ ಕೊಡಬೇಕು. ಅದು ನುರಿತ ತಜ್ಞ ಅಥವಾ ಒಬ್ಬ ಅನುಭವಿ MBBS ವೈದ್ಯರು ಇಂದ ಮೇಲ್ಪಟ್ಟು ಈ ಔಷಧಿಯನ್ನು ಕೊಡಬೇಕಾಗತ್ತೆ. ಏಕೆಂತಂದರೆ ಇದು ಭಾಳ ಸಂದರ್ಭಗಳಲ್ಲಿ ವ್ಯತಿರಿಕ್ತ ಪರಿಣಾಮಗಳನ್ನು, ಅಡ್ಡ ಪರಿಣಾಮಗಳನ್ನು ಉಂಟು ಮಾಡ್ಬೋದು. ನಾವು ಸೈಡ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ ಉಂಟು ಮಾಡುತ್ತೆ. ಹಾಗಾಗಿ ವೈದ್ಯರ ನೇರ ನಿಗಾವಣೆಯಲ್ಲಿ ಮಾತ್ರ ಈ ಔಷಧಿಯನ್ನು ಆಸ್ಪತ್ರೆಗಳಲ್ಲಿ ನಾವು PSC, CSC, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಹಾಗೂ ಖಾಸಗಿ ವಲಯದ ಮೇಲ್ಮಟ್ಟದ ಆಸ್ಪತ್ರೆಗಳಲ್ಲಿ ಈ ಔಷಧಿಯನ್ನು ಕೊಡೋದಕ್ಕೆ ಸಾಧ್ಯ. ಹಾಗೂ ಈ ಔಷಧಿಗಳನ್ನು ನೇರವಾಗಿ ರಕ್ತನಾಳಗಳಲ್ಲಿ ಅಥವಾ IV ಮೂಲಕ, ಅದಕ್ಕೆ ಆದ ಒಂದು ಪ್ರೋಟೋಕಾಲ್ ಇರುತ್ತೆ, ಆ ಪ್ರೋಟೋಕಾಲ್ ಮೂಲಕ ಕೊಡಬೇಕು. ಹಾಗೂ ಈ ಇನಿಷಿಯಲ್ ಡೋಸೇಜ್ ಏನಿರುತ್ತೆ, ಕನಿಷ್ಠ ಸ್ಟಾರ್ಟ್ ಮಾಡೋದು 1 ವಯಲಿಂದ ಅಲ್ಲ, 10 ವಯಲ್ ಕೊಡಬೇಕಾಗುತ್ತೆ ಪ್ರಾಥಮಿಕವಾಗಿ. ಹಾಗೂ ರೋಗಿಯ ಸ್ಥಿತಿಗತಿಗಳನ್ನು ಅನುಸರಿಸಿ ಅವರು ಪ್ರತಿ ಬಾರಿ ಅವರನ್ನು ಅಸೆಸ್ ಮಾಡಿ ಮತ್ತೆ ಎಷ್ಟು ಕೊಡಬೇಕಂತ ತೀರ್ಮಾನವನ್ನು ಮಾಡ್ತಾರೆ. ಇದನ್ನು ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟೆಲ್ಲ ಸಾರ್ವಜನಿಕರು ಈ ಬಗ್ಗೆ ತಿಳ್ಕೊಳ್ಳಿ. 108 ವಾಹನ ಇರುವಂಥದ್ದು ತುರ್ತು ಸಂದರ್ಭಗಳಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಕರೆ ಮಾಡಿ ರೋಗಿಗಳನ್ನು ಮನೆಯಿಂದ ಆಸ್ಪತ್ರೆಗೆ ರವಾನಿಸೋದಕ್ಕೆ ಇರೋದೇ ಹೊರತು, ಅಥವಾ ಸಣ್ಣ ಆಸ್ಪತ್ರೆ, ದೊಡ್ಡ ಮಟ್ಟದ ಆಸ್ಪತ್ರೆಗೆ ಶಿಫಾರಸು ಮಾಡಲಿಕ್ಕೆ ಇರುವಂಥದ್ದು. ಅಲ್ಲಿ ಕೆಲವು ಸಂದರ್ಭಗಳಲ್ಲಿ, ತುರ್ತು ಸಂದರ್ಭಗಳಲ್ಲಿ ಅವರಿಗೆ ಜೀವರಕ್ಷಕವಾದ IV ದ್ರಾವಣಗಳಾಗಲಿ ಅಥವಾ ಆ ಸಾಗಾಣಿಕೆಗೆ ಸಂದರ್ಭದಲ್ಲಿ ಕೆಲವು ತುರ್ತು ಚಿಕಿತ್ಸೆಗಳನ್ನು ನೀಡೋಕ್ಕೆ ಅವಕಾಶ ಇದೆಯೇ ಹೊರತು ಈ ರೀತಿಯ ASP ಕೊಡೋದಕ್ಕೆ ಖಂಡಿತವಾಗಲೂ ಮನೆಯಲ್ಲಿ ಕೊಡೋದಕ್ಕೆ ಖಂಡಿತ ಅವಕಾಶ ಇಲ್ಲ. ಸೊ ಇದು ಎಲ್ಲರೂ ಕೂಡ ದಯವಿಟ್ಟು ತಿಳ್ಕೊಳ್ಳಿ. ತಪ್ಪು ಮಾಹಿತಿಗಳನ್ನು, ತಪ್ಪು ಸಂದೇಶಗಳನ್ನು ಪೂರ್ವಾಪರ ವಿಚಾರಿಸದೆ, ಪೂರ್ವಾಪರ ವಿಷಯದ ಬಗ್ಗೆ ತಿಳುವಳಿಕೆ ಇಲ್ಲದೆ ಅನಗತ್ಯವಾಗಿ ಈ ರೀತಿ ಜಾಲತಾಣಗಳಲ್ಲಿ ಸಂದೇಶಗಳನ್ನು ಹರಿಬಿಡಬೇಡಿ ಅಂಥೇಳಿ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಸರ್, ಇದೀಗ ಈ ತಪ್ಪು ಮಾಹಿತಿ ಉಳ್ಳಂತಹ ಒಂದು ವೈರಲ್ ಮೆಸೇಜ್ ಮಾಡಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ನೀವೇನಾದರೂ ದೂರನ್ನು ಸಲ್ಲಿಸಿದ್ರಾ? ಇಲ್ಲ, ಆ ಬಗ್ಗೆ ನಾನೇನು ಚಿಂತನೆ ಮಾಡಿಲ್ಲ. ನಾನು ಯಾಕೆಂತಂದರೆ ದೂರು ಸಲ್ಲಿಸಬೇಕಾದ್ರೆ ಅದು ಸುದ್ದಿ ಮೂಲಗಳು ಬೇಕಾಗುತ್ತೆ, ಯಾರು ಮೊದಲು ಮಾಡಿದ್ದಾರೆ ಅವೆಲ್ಲ ಮಾಡಬೇಕಾಗುತ್ತೆ. ಸೊ ಅದು ನನ್ನ ಕಾರ್ಯವ್ಯಾಪ್ತಿ ಮೀರುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ನಮ್ಮ ಕೆಲಸ ಅರಿವನ್ನು ಮೂಡಿಸುವಂಥದ್ದು. ಸಾರ್ವಜನಿಕರು ಸರಿಯಾದ ಸಂದೇಶವನ್ನು ತಿಳ್ಕೊಳ್ಳಿ ಹಾಗೂ ಸರಿಯಾದ ರೀತಿ ಅದಕ್ಕೆ ಪ್ರತಿಕ್ರಿಯಿಸಿ, ಪೂರ್ವಪರ ತಿಳ್ಕೊಳ್ಳದೆ ಅನಗತ್ಯವಾಗಿ ಯಾರೋ ಕಳಿಸಿದ್ದಾರೆ ಅಂತೇಳಿ ವಿನಾಕಾರಣ ಇನ್ನೊಂದು ಗುಂಪಿಗೆ ಹಾಕುವಂಥದ್ದು, ಅದು ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನ ತಲುಪುತ್ತೆ. ಅದನ್ನು ಮಾಡಬೇಡಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಹಾವು ಕಡಿತ ಆದಂತಹ ಸಂದರ್ಭದಲ್ಲಿ ಹೆಚ್ಚಿನವರು ಮನೆ ಮದ್ದು ಮಾಡೋಕ್ಕೆ ಮುಂದಾಗ್ತಾರೆ.
ಅಥವಾ ನಾಟಿ ಮದ್ದು ಈ ಥರ ಈ ಒಂದು ಪ್ರಕ್ರಿಯೆ ಏನಿದೆ, ಈ ಥರ ಮದ್ದನ್ನು ಉಪಯೋಗ ಮಾಡೋದು ಸರಿಯಾ, ಅಥವಾ ಅಂತಹ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಏನು ಮಾಡಬೇಕು? ಯಾವುದೇ ಹಾವು ಕಚ್ಚಿದರೂ ಕೂಡ ಮೊಟ್ಟ ಮೊದಲನೇದಾಗಿ ನಮ್ಮ ಹಳ್ಳಿ ಜನಗಳಿಗೆ ಸಾಮಾನ್ಯವಾಗಿ ಯಾವುದು ವಿಷಕಾರಿ ಹಾವು ಅಥವಾ ಯಾವುದು ವಿಷಕಾರಿ ಅಲ್ಲ ಅಂತ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಈಗ ಈ ಕಂದೋಡಿ ಅಂತ ಹೇಳ್ತಾರೆ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕ್ರೈಟ್ ಅಂತ ಹೇಳ್ತೀವಿ ನಾವು, ಕಟ್ಟಾವು ಅಂತ ಕೂಡ ಹೇಳ್ತಾರೆ. ಅದು ನಾಗರ ಹಾವು ಹಾಗೂ ಕಾಳಿಂಗ ಸರ್ಪ ಹಾಗೂ ವೈಪರ್ ಅಥವಾ ಮಂಡಲದ ಹಾವು ಅಂತ ಹೇಳ್ತೀವಿ. ಸೊ ಇಷ್ಟು ಮಾತ್ರ ಈ ವಿಷಕಾರಿ ಹಾವುಗಳು. ಇವುಗಳನ್ನು ಹೊರತುಪಡಿಸಿ ಉಳಿದವೆಲ್ಲ ವಿಷ ಇಲ್ಲದೇ ಇರೋಂಥ ಹಾವುಗಳು. ಸೊ ಇದನ್ನು ತಾವುಗಳು ಈ ಚಿತ್ರಗಳಲ್ಲಿ ನೋಡಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಈ ಹಾವು ಈ ಥರ ಇರುತ್ತೆ ಅಂತ ನಾವು ತಿಳ್ಕೊಂಬಿಟ್ರೆ ಕಚ್ಚಿದಾಗ ಏನಾಗುತ್ತೆ ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಯಾವುದೇ ಹಾವು ಕಚ್ಚಿದರೂ ಕೂಡ ಮೊಟ್ಟ ಮೊದಲನೇದಾಗಿ ವ್ಯಕ್ತಿ ಗಾಬರಿಗೆ ಒಳಗಾಗದೆ ಸಹಾಯಕ್ಕಾಗಿ ಯಾರನ್ನಾರು ಕರೆದು ಅಕ್ಕಪಕ್ಕದ ಈ ಥರ ಆಯಿತು ಅಂತೇಳಿ ಹಾವನ್ನು ಐಡೆಂಟಿಫೈ ಅವ್ರು ಮಾಡಲಿ, ನೀವು ಕೂಡಲೇ ಹೆಲ್ಪಿಗೆ ಆರೋಗ್ಯ 108ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಆಸ್ಪತ್ರೆಗೆ ತೆರಳಿ ಅದು ಫಸ್ಟ್ ಏನು ಮಾಡ್ಕೋಬೇಕು. ಒಂದು. ಎರಡನೇದು, ಗಾಬರಿ ಆಗಬಾರ್ದು. ಹಾವು ಕಚ್ಚಿದಾಗ ಒಂದು ವೇಳೆ ವಿಷಕಾರಿ ಹಾವೇ ಕಚ್ಚಿದ್ದೇ ಆದಲ್ಲಿ ಓಡಾಡಬಾರ್ದು. ಓಡಾಡೋದ್ರಿಂದ ಏನಾಗುತ್ತೆ ಅಂತ ರಕ್ತ ಸಂಚಾರ ಜಾಸ್ತಿ ಆದಾಗ ವಿಷವೂ ಕೂಡ ರಕ್ತದ ಮೂಲಕ ನರನಾಡಿಗಳಿಗೆ ತಲುಪಿ ವಿಷ ಬಹಳ ಬೇಗ ಏರೋದಕ್ಕೆ ಇದು ಸಹಕಾರಿಯಾಗುತ್ತೆ. ವಿಶೇಷವಾಗಿ ಕೈಗಳಿಗೆ ಕಚ್ಚಿದರೆ, ಮುಖಕ್ಕೆ ಕಚ್ಚಿದರೆ ಅಥವಾ ತೋಳುಗಳಿಗೆ ಕಚ್ಚಿದರೆ ಭಾಳ ಬೇಗ ವಿಷ ಇರುತ್ತೆ. ಸಾಮಾನ್ಯ ಕಾಲಿಗೆ ಕಚ್ಚೋದ್ರಿಂದ ಒಂದಷ್ಟು ಸಮಯ ವಿಳಂಬ ಆಗ್ಬೋದು. ಆದಾಗ್ಯೂ ಇದರಲ್ಲಿ ನಾವು ಕ್ರೈಟು, ಕಾಳಿಂಗ ಸರ್ಪ ಅಥವಾ ನಾಗರಹಾವು ಕಚ್ಚಿದರೆ ಭಾಳ ಬೇಗ ಇದರ ಪರಿಣಾಮಗಳು ಎದುರಾಗ್ತವೆ. ಅಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ದಾರವನ್ನು ಕಟ್ಟಬೇಕು. ಯಾವ ರೀತಿ ಕಟ್ಟಬೇಕಂತಂದರೆ ಕೈ ಅಥವಾ ಕಾಲಿಗೆ ಒಂದು ದಾರವನ್ನು ಕಟ್ಟಿದಾಗ ನಾವು ಒಂದು ಚಿಕ್ಕ ಕಡ್ಡಿಯನ್ನು ಪಾಸ್ ಮಾಡಿದ್ರೆ ಕಟ್ಟಿದ ಜಾಗದಿಂದ ಆ ದಾರದ ಮೂಲಕ ಅದು ಪಾಸ್ ಆಗಬೇಕು. ಅದನ್ನು ಹೊರತುಪಡಿಸಿ ಟೈಟಾಗಿ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಅದರಲ್ಲಿ ರಕ್ತ ಸಂಚಾರವೇ ಎಲ್ಲಿ ಕಟ್ಟಿರ್ತಾರೆ ಅದು ಮುಂಭಾಗದಲ್ಲಿ ರಕ್ತ ಸಂಚಾರವೇ ನಿಂತು ಹೋಗಿ ಹಾವು ಕಚ್ಚಿರೋದಕ್ಕಿಂತ ಈ ಕಟ್ಟಿರೋದ್ರಿಂದನೇ ರಕ್ತ ಸಂಚಾರ ನಿಂತು ಹೋಗೋದ್ರಿಂದ ಕೊಳೆತು ಅದು ಗ್ಯಾಂಗ್ರೀನ್ ಆಗುವ ಸಾಧ್ಯತೆ ಇರುತ್ತೆ. ಇದು ಒಂದು ಎಚ್ಚರಿಕೆಯನ್ನು ನಾವು ಮಾಡಬೇಕು. ಏಕೆಂತ ರಕ್ತನಾಳಗಳಿಗಿಂತ ಇದರಲ್ಲಿ ಲಿಂಫ್ಯಾಟಿಕ್ಸಲ್ಲಿ ಭಾಳ ಬೇಗ ಇದು ಹರಡುತ್ತೆ. ಲಿಂಫ್ಯಾಟಿಕ್ ಅಂದರೆ ದುಗ್ಧ ರಸ ನಾಳಗಳಂತ ಹೇಳ್ತೀವಿ, ಅಲ್ಲಿದ್ರಿಂದ ಕೂಡ ಇದು ಹರಡೋದ್ರಿಂದ ತೀರ ಟೈಟಾಗಿ ಕಟ್ಟಿರೋದ್ರಿಂದ ಏನು ಅಂಥ ಉಪಯೋಗ ಆಗೋದಿಲ್ಲ. ಇದು ಒಂದು. ಎರಡನೇದು, ರೋಗಿ ಅಸಾಧ್ಯವಾದಷ್ಟು ಮಲಗಿ ವಿಶ್ರಾಂತಿ ಪಡೆಯೋದ್ರಿಂದ ನಾನು ಆಗಲೇ ಹೇಳಿದೆ ಓಡಾಡೋದನ್ನು ತಪ್ಪಿಸಬೇಕು. ಹಾಗೂ ಕೂಡಲೇ ಆಸ್ಪತ್ರೆಗೆ ಭೇಟಿಯನ್ನು ನೀಡೋದಕ್ಕೆ ಅವೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ಯಾವ ಹಾವು ಕಚ್ಚಿತು, ಅದರ ಬಣ್ಣ ಏನದು, ಅದರ ಮೈ ಮೇಲೆ ಯಾವ ರೀತಿ ಪಟ್ಟಿ ಇದ್ವು, ಹಾಗೂ ಅದು ಚಿಕ್ಕದಿತ್ತ ಅಥವಾ ಅದರ ತಲೆ ದಪ್ಪ ಇತ್ತು. ಯಾಕೆಂದರೆ ಮಂಡಲದ ಹಾವು ಆದರೆ ಅದು ಟ್ರಯಾಂಗ್ಯುಲರ್ ಶೇಪಲ್ಲಿ ದಪ್ಪ ಇರುತ್ತೆ. ಅಥವಾ ಈಗ ನಾಗರಾವು ಮತ್ತು ಕಾಳಿಂಗ ಸರ್ಪ ನಮಗೆ ಗೊತ್ತೇ ಇರುತ್ತೆ, ಕೂಡಲೇ ಐಡೆಂಟಿಫೈ ಮಾಡಿ ಈ ರೀತಿಯನ್ನು ತಿಳ್ಕೊಂಡ್ರೆ ನಮಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಭಾಳ ಸುಲಭ ಆಗುತ್ತೆ ಮತ್ತು ಅನುಕೂಲಕರವಾಗುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಹಾವಿನ ಈ ಕಡಿತಂತಹ ಕೇಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ತೆಯಾಗಿದೆಯೇ, ಅಥವಾ ಅಂತಹ ಪ್ರಕರಣ ಇಲ್ಲಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಹಾವಿನ ಕಡಿತ ಪ್ರಕರಣ ನಮ್ಮಲ್ಲಿದೆ. ನನಗೆ ನಿಖರವಾದ ಅಂಕಿಅಂಶ ಈಗ ನನ್ನ ಬಳಿ ಇಲ್ಲ, ನಾನು ನೋಡಿ ಹೇಳ್ತೀನಿ. ಬರ್ತಾ ಇರುತ್ತೆ. ಈಗ ಕಳೆದ ಕೆಲವು ದಿನಗಳಿಂದ ನಾವೇನು ಮಾಡಿದ್ದೀವಿ ಅಂತಂದರೆ, ಮೊದಲು ಸರಿಯಾದ ವರದಿ ಮಾಡುವಿಕೆ ಇರಲಿಲ್ಲ. ಈಗೇನು ಮಾಡಿದ್ದೀವಿ ನಾವು ಅಂದರೆ, ಈ ನಮ್ಮ IHI ಪೋರ್ಟಲ್ ಇದೆ, IHIP ಅಂತ ಹೇಳ್ಬಿಟ್ಟು ಇಂಟಿಗ್ರೇಟೆಡ್ ಹೆಲ್ತ್ ಇನ್ಫಾರ್ಮೇಷನ್ ಪ್ಲಾಟ್ಫಾರ್ಮ್ ಅಂತ. ಜೊತೆಗೆ ನಾವು ಒಂದು ಗೂಗಲ್ ಸ್ಪ್ರೆಡ್ಶೀಟನ್ನು ಕೂಡ ಹಾಕಿ ಎಲ್ಲಿ ಕಚ್ಚಿದೆ, ವಯಸ್ಸೆಷ್ಟು, ಎಂಥ ಹಾವು, ಈ ರೀತಿ ಎಲ್ಲ ವಿಧಗಳ ಮಾಹಿತಿಯನ್ನು ತಗೊಂಡು ನಿಖರವಾಗಿ ನಾವು ಮಾಹಿತಿಯನ್ನು ತಗೊಳ್ತಿದ್ದೀವಿ. ಅದರ ಮಾಹಿತಿ ಖಂಡಿತವಾಗಲೂ ನಮ್ಮಲ್ಲಿ ಇದೆ. ದಯವಿಟ್ಟು ಈ ಮಾಹಿತಿಯನ್ನು ತಾವೆಲ್ಲ ತಿಳ್ಕೊಳ್ಳಿ. ಸೊ ವಿನಾಕಾರಣ ಅನಗತ್ಯವಾಗಿ ಬೇರೆ ಮಾಹಿತಿಯನ್ನು, ಸುಳ್ಳು ಮಾಹಿತಿಗಳು ಹರಡಬೇಡಿ ಅಂತೇಳಿ ಇಲಾಖೆ ಪರವಾಗಿ ನಾನು ಮತ್ತೊಮ್ಮೆ ತಿಳಿಸಿ. ಸದ್ಯ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ತಾ ಇರುವಂತಹ ಈ ಸುಳ್ಳು ಸುದ್ದಿಯನ್ನು ದಯವಿಟ್ಟು ನಂಬಬೇಡಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಅವರು ಸ್ಪಷ್ಟನೆಯನ್ನು ಸದ್ಯ ನೀಡಿರುವಂಥದ್ದು. ಜೊತೆಗೆ ಮಾಧ್ಯಮ ಪ್ರಕಟಣೆಯಲ್ಲಿ ಕೂಡ ಅವರು ಈ ರೀತಿಯ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹೀಗಾಗಿ ಇಂತಹ ಪ್ರಕರಣಗಳಲ್ಲಿ ನೀವು ಸ್ಥಳೀಯ ಆಸ್ಪತ್ರೆಗಳನ್ನು ಸಂಪರ್ಕಿಸಿ ಅಂತ ಸ್ವತಃ ಅಧಿಕಾರಿಯವರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.